ಎಲ್ಲರಿಗೂ ನಾನು ಶಾಂತ್ಲಾ ಸಂತೋಷ್, ಶಾಂತ್ಲಾದ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್‌ನಿಂದ ಹಲವಾರು ವಿಷಯಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಈ ದಿನ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಅವರು ಕಠಿಣವಾಗಿ ಅಂದ್ರೆ ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಂದು ಕಷ್ಟ ಆಗ್ತಾ ಇರುತ್ತೆ. ಈ ಒಂದು ಕಠಿಣ ವಿಷಯವನ್ನ ಹೇಗೆ ಅಭ್ಯಾಸ ಮಾಡೋದು? ಇದನ್ನ ನಾವು ಇದರಲ್ಲಿ ಸರಿಯಾದ ಒಂದು ಒಳ್ಳೆಯ ಅಂಕಗಳನ್ನ ಹೇಗೆ ತೆಗೆದುಕೊಳ್ಳೋದು ಅಂತ ತುಂಬಾ ಆಲೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಆಪ್ತ ಸಮಾಲೋಚನೆಗೆ ಬಂದಾಗ ವಿದ್ಯಾರ್ಥಿಗಳು ನನಗೆ ಗಣಿತ ತುಂಬಾ ಕಷ್ಟ ಇದೆ. ಹೇಗೆ ಅದನ್ನ ನಾನು ಅಧ್ಯಯನ ಮಾಡ್ಲಿ? ಅಥವಾ ಬೇರೆ ಒಂದು ವಿಷಯಗಳಿರ್ಬಹುದು. ಕೆಲವರಿಗೆ ಕನ್ನಡ ಇರ್ಬಹುದು, ಇಂಗ್ಲಿಷ್ ಇರ್ಬಹುದು. ಹೀಗೆ ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಕಠಿಣ ಆಗ್ತಾ ಇರುತ್ತೆ ವಿದ್ಯಾಭ್ಯಾಸ ಮಾಡೋದಕ್ಕೂ, ಆಮೇಲೆ ಅಂಕಗಳನ್ನ ಚೆನ್ನಾಗಿ ತೆಗೆದುಕೊಳ್ಳುವುದಕ್ಕೂನು ಸಹ ಅವರು ಕಷ್ಟ ಪಡ್ತಾ ಇರ್ತಾರೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಮುಖ ಅಂಶಗಳನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಸೊ ಈ ಒಂದು ಕೆಲವು ಅಂಶಗಳನ್ನ ರೂಢಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯ ಒಂದು ಅಂಕಗಳನ್ನ ಪಡಿಬಹುದು ಮತ್ತು ಕಠಿಣ ವಿಷಯದಲ್ಲಿ ಆಸಕ್ತಿನೂ ಸಹ ಜಾಸ್ತಿ ಆಗತ್ತೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಒಂದು ವಿಷಯ ನಿಮಗೆ ಕಠಿಣ ಅನಿಸ್ತಾ ಇದೆಯೋ ಅದರ ಒಂದು ಅಧ್ಯಯನದ ವೇಳೆಯನ್ನ ನೀವು ಜಾಸ್ತಿ ಮಾಡ್ಬೇಕಾಗತ್ತೆ. ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಯಾವ ಒಂದು ವಿಷಯ ನಿಮಗೆ ಕಠಿಣ ಇದೆಯೋ ಅದನ್ನ ನೀವು ಅಭ್ಯಾಸ ಮಾಡಿ. ಗಣಿತ ವಿಷಯ ನಿಮಗೆ ಕಠಿಣ ಅನಿಸ್ತಾ ಇದೆ ಅಂದಾಗ ಮೊದಲು ಗಣಿತವನ್ನ ನೀವು ಆಯ್ಕೆ ಮಾಡ್ಕೊಂಡು ಓದ್ಬೇಕಾಗತ್ತೆ. ನಿಮಗೆ ಅದರಲ್ಲಿ ಎದುರಾಗುವ ಸಮಸ್ಯೆಗಳನ್ನ ಗುರುಗಳ ಹತ್ರ ಮೊದಲು ಹೇಳ್ಕೊಳ್ಬೇಕು. ಅಂದ್ರೆ ಈ ಒಂದು ಸಮಸ್ಯೆಯನ್ನ ನಾನು ಎದುರಿಸ್ತಾ ಇದ್ದೀನಿ. ಹೇಗೆ ಇದನ್ನ ಪರಿಹಾರ ಮಾಡ್ಕೊಳ್ಳೋದು? ನನಗ್ ಗಣಿತ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಪೂರಿತವಾದ ಕೆಲಸವನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಗುರುಗಳಿಗೆ ಕೇಳಿ ನೀವು ತಿಳಿದುಕೊಳ್ಬೇಕಾಗತ್ತೆ. ಗಣಿತದಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಅಂಕಿಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಿಡಿಸೋದಿರ್ಬಹುದು. ಆಮೇಲೆ ಮಗ್ಗಿಗಳನ್ನ ಸರಿಯಾಗಿ ಕಲಿತುಕೊಳ್ಳೋದಿರ್ಬಹುದು. ಆಮೇಲೆ ಆ ಒಂದು ನಿಮ್ಮ ಒಂದು ವಿಷಯ ಅಂದ್ರೆ ನಿಮ್ಮ ಒಂದು ತರಗತಿಯಲ್ಲಿ ಬಂದಂತಹ ವಿಷಯ ಗಣಿತದಲ್ಲಿ ಬಂದಂತಹ ಸಮಸ್ಯೆಗಳನ್ನ ಪ್ರತಿನಿತ್ಯ ನೀವು ಸರಿಪಡಿಸೋದಿರ್ಬೋದು. ಅಂದ್ರೆ ಅವುಗಳನ್ನ ನೀವು ಮಾಡ್ತಾ ಹೋದಾಗ ಗಣಿತ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ. ಈಗ ಉದಾಹರಣೆಗೆ ಗಣಿತದಲ್ಲಿ ನಿಮಗೆ ಸಮಸ್ಯೆ ಯಾವ್ದಾದ್ರು ಹೆಚ್ಚಾಗಿ ಅಂದ್ರೆ ನಿಮ್ಗೆ ಸರಿ ಮಾಡಕ್ ಬರ್ತಾ ಇಲ್ಲ, ನಿಮ್ಗೆ ಗಣಿತದಲ್ಲಿ ಅಂಕಗಳು ಕಡಿಮೆ ಬರ್ತಾ ಇದೆ ಅಂದಾಗ ಗಣಿತವನ್ನ ಮಾಡೋದಕ್ಕೆ ನೀವು ವೇಳೆಯನ್ನ ಜಾಸ್ತಿ ಕೊಡ್ಬೇಕಾಗತ್ತೆ. ಈಗ ಕನ್ನಡ ಕಲಿಯೋದಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದೆ, ಅದರಲ್ಲಿ ಅಂಕಗಳು ಕಡಿಮೆ ಬರ್ತಾ ಇದೆ ಅಂದಾಗ ಆ ಒಂದು ವಿಷಯದ ಬಗ್ಗೆ ನೀವು ವೇಳೆಯನ್ನ ಜಾಸ್ತಿ ಕೊಡ್ಬೇಕಾಗತ್ತೆ. ಪ್ರತಿನಿತ್ಯ ಶಾಲೆಯಲ್ಲಿ ಹೇಳಿದಂತಹ ಒಂದು ಪಾಠವನ್ನ ಓದ್ಕೊಳ್ಳೋದಿರ್ಬಹುದು, ಶಬ್ದಗಳ ಅರ್ಥಗಳನ್ನ ನೀವು ತಿಳಿದುಕೊಳ್ಳುವುದಿರಬಹುದು, ಮತ್ತೆ ವಾಕ್ಯಗಳ ರಚನೆ ಇರಬಹುದು, ಮತ್ತು ಎಲ್ಲಾ ಈ ತರದ ವ್ಯಾಕರಣದ ಸಂಬಂಧಿತ ವಿಷಯಗಳನ್ನ ದಿನನಿತ್ಯ ನಾವು ಕಲಿಯೋದ್ರಿಂದ ಕನ್ನಡ ಅಥವಾ ಲ್ಯಾಂಗ್ವೇಜಸ್ ಅಂತ ನಾವೇನ್ ಕರಿತೀವೋ ಭಾಷೆಯ ವಿಷಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಕಠಿಣ ವಿಷಯಗಳನ್ನ ನಾವು ಓದುವುದರ ವೇಳೆಯನ್ನ ಮೊದಲು ಜಾಸ್ತಿ ಮಾಡ್ಕೊಳ್ಬೇಕು. ಇದಾದ ಮೇಲೆ ಕಠಿಣ ಒಂದು ವಿಷಯವನ್ನ ನಾನು ಓದ್ಲೇಬೇಕು, ನನಗಿದು ಬಂದೇ ಬರುತ್ತದೆ ಎನ್ನುವ ಒಂದು ಸದೃಢ ಮನಸ್ಸನ್ನ ನೀವು ರೂಢಿಯಲ್ಲಿ ತರಬೇಕಾಗತ್ತೆ. ಪ್ರತಿನಿತ್ಯ ಈ 2 ಕಾರ್ಯಗಳನ್ನ ಮಾಡ್ಬೇಕು. ಇದರ ಜೊತೆಗೆ ಸತತ ಪ್ರಯತ್ನ ಮತ್ತು ವಿದ್ಯಾಭ್ಯಾಸ ಇವುಗಳನ್ನ ಮಾಡಿದಾಗ ಕಠಿಣ ಒಂದು ವಿಷಯದಲ್ಲಿ ನಿಮ್ಮ ಅಂಕಗಳೂ ಸಹ ಜಾಸ್ತಿ ಆಗತ್ತೆ ಮತ್ತು ಆಸಕ್ತಿನೂ ಸಹ ಜಾಸ್ತಿ ಆಗತ್ತೆ. ಈ ಕೆಲವು ಪ್ರಮುಖ 2 ಅಂಶಗಳನ್ನ ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೊಂಡಿರಿ. ಇವುಗಳನ್ನ ವಿದ್ಯಾಭ್ಯಾಸ ಮಾಡಿದ್ರೆ ಒಳ್ಳೆಯ ಅಂಕಗಳು ನಿಮಗೆ ಸಿಕ್ಕೇ ಸಿಗುತ್ತದೆ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.